ಪ್ರಥಮವಾಗಿ ಸ್ಥಳ ಸಾನ್ನಿಧ್ಯ ಜನಾರ್ದನ ಸ್ವಾಮಿ ದೇವರ ಮಹಾಪೂಜೆಗೆ ತಲೆಬಾಗುತ್ತಾ ಈ ಗ್ರಾಮದ ಮಹಾಮಾಯಿ ದೇವರಿಗೆ ತಲೆಬುತ್ತಾ ಸ್ಥಳ ಸಾನ್ನಿಧ್ಯ ಉಜಿರೆ ಗ್ರಾಮದ ಎಲ್ಲ ದೇವರುಗಳನ್ನ ಮನಸಾರೆ ನೆನವರಿಕೆ ಮಾಡಿಕೊಳ್ಳುತ್ತಾ ಸರಬೇಕು, ಅವರ ಕಾಲ ಮೇಲೆ ನಿಲ್ಲಬೇಕು, ಆರ್ಥಿಕವಾಗಿ ಸಬಲೀಕರಣ ಆಗಬೇಕೆನ್ನೋ ಉದ್ದೇಶದೊಂದಿಗೆ ಜಾರಿ ಯೋಜನೆ ಏನು ಬರ್ತಾ ಇದೆ ಅದರಲ್ಲಿ ಒಂದು ಯೋಜನೆ ಅಕ್ಕ ಕೆಪೆ. ಈ ಅಕ್ಕ ಕೆಪೆ ಉಜಿರೆ ಪ್ರೇರಣಾ ಸಂಜೀವಿನಿ ಮಹಿಳಾ ಒಕ್ಕೂಟದ ಮುಖೇನ ಅನುಷ್ಠಾನ ಸಜ್ಜಾಗ್ತಾ ಇದೆ. ಬಹುಶಃ ಇದನ್ನ ಸಾಂಕೇತಿಕವಾಗಿ ಇದು ಯಾವುದೇ ರೀತಿಯ ಪ್ರೋಟೋಕಾಲ್ ಅಲ್ಲ. ನಮ್ಮ ಉಜಿರೆ ಗ್ರಾಮ ಪಂಚಾಯತ್ನ ಪ್ರೇರಣಾ ಸಂಜೀವಿನಿ ಒಕ್ಕೂಟದ ಆದಿ ಪರಾಶಕ್ತಿ ಸ್ವಸಹಾಯ ಸಂಘದ ಅಧ್ಯಕ್ಷೆ ಶ್ರೀಮತಿ ಶೀಲಾ ಎಂಕೆ ಇವರ ನೇತೃತ್ವದಲ್ಲಿ ಈಗ ನಮ್ಮ ಉಜಿರೆ ಗ್ರಾಮ ಪಂಚಾಯತ್ನ ಇವರಿಗೆ ಒಕ್ಕೂಟದ ಪರವಾಗಿ ಹಾಗೂ ನಿಮ್ಮ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನಮ್ಮ ಶರತ್ ಕೃಷ್ಣ ಪಡ್ವೆಟ್ನಯ್ಯ ಇವರಿಗೆ ಗೌರವಪೂರ್ವಕವಾಗಿ ನಮ್ಮ ಸಂಜೀವಿನಿ ಒಕ್ಕೂಟದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಶ್ರೀಮತಿ ಚಂದ್ರ ಸ್ವಾಗತವನ್ನು ಬಯಸ್ತೇನೆ. ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತವನ್ನು ಬಯಸ್ತೇನೆ. ಬನ್ನಿ, ಪಂಚಾಯತ್ ಮೆಂಬರ್ ಇಲ್ಲಿ ಎದುರು ಬನ್ನಿ. ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಚಾಲಕರಾದ ಜಯಾನಂದ್ ಹಾಗೂ ಸ್ವಸ್ತಿಕ್ ಇವರಿಗೂ ಪ್ರತಿಮಾ ಮೇಡಮ್, ಶಕುಂತಲ ಮೇಡಮ್, ಉದ್ಘಾಟನೆಯನ್ನು ಮಾಡಿದಂತಹ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಉಷಾ ಕಿರಣ್ ಕಾರಂತ್ ಅವರಿಗೆ ಅಭಿನಂದನೆಗಳು. ಆರೋಗ್ಯಂ ಸುಖ ಸಂಪದಃ ದೇಶಬುದ್ಧಿ ವಿನಾಶಾಯ ಆತ್ಮಜ್ಯೋತಿರ್ನಮೋಸ್ತುತೇ. ಆತ್ಮ ಬ್ರಹ್ಮ ಜ್ಯೋತಿ ಆತ್ಮ ಜ್ಯೋತಿರ್ಮಯ ತಮಸೋಮ ಜ್ಯೋತಿರ್ಗಮಯ. ಓಂ ಶಾಂತಿ ಶಾಂತಿ. ಶ್ರೀಲಕ್ಕ ಸ್ವಸ್ತಿಕ ನಿತೇಶ್ ಬನ್ನ ಬೇಜ ಬನ್ನಿ, ಇಲ್ಲಿ ಬನ್ನಿ. ಬೇಡ ಬನ್ನಪ್ಪ ನಿತೇಶ. ಬೇರೆ ಬೇರೆ
ತಾಲೂಕುಗಳಲ್ಲಿ ಬೇರೆ ಬೇರೆ ಚಟುವಟಿಕೆ ಮಾಡುವ ಮುಖಾಂತರ ಜೀವನೋಪಾಯ ಮಹಿಳೆಯರ ಜೀವನೋಪಾಯವನ್ನು ನಡೆಸಬೇಕು. ಅದಕ್ಕೆ ಪೂರಕವಾಗುವಂತಹ ಫಂಡ್ಗಳನ್ನು ಕೊಡುವಂಥದ್ದು, ಆ ನಿಟ್ಟಿನಲ್ಲಿ ಜೀವನೋಪಾಯವನ್ನು ಮಾಡಿಸುವ ದೃಷ್ಟಿಯಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ಸರ್ಕಾರದ ಹಂತದಲ್ಲಿ ನಡೀತಾ ಇದೆ. ಕಳೆದ ವರ್ಷದ ಬಜೆಟ್ ಅಲ್ಲಿ ಒಂದು ಜನ ಬರ್ತಾರ ನಡೆಸ್ತಾರ ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾರೆ. ಅದರ ಮತ್ತೆ ಸರ್ಕಾರಕ್ಕೆ ಪ್ರಸ್ತಾವನೆ ಮತ್ತು ಬಿಲ್ಡಿಂಗ್ ಕಟ್ಟಿಕೊಳ್ಳೋದಕ್ಕೆ ಬರೋದಿಲ್ಲ, ಸಣ್ಣ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ. ಆಮೇಲೆ ಬಳ್ಳಾರಿಯಲ್ಲಿ ತೃತೀಯ ಲಿಂಗಿಗಳೇ ಅಂತ ಮಾಡ್ತಾ ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಮೊದಲ ಅಕ್ಕಕ್ಕೆ ಎಲ್ಲ ಸೇರಿ ಅಕ್ಕ ಕೆಫೆ ಪೂಜ್ಯ ದಣಿಗಳಿಗೆ ಇನ್ನೊಂದು ನೆಕ್ಸ್ಟ್ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಾವು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಕೇರಳದಲ್ಲಿ ಕುಟುಂಬಶ್ರೀ ಅಂತ ಹೇಳಿ ಇದು ಬಾರಿ ಚೆನ್ನಾಗಿ ನಡೀತಾ ಇದೆ. ಹಿಂದೆ ಸಂಜೀವಿನಿ ಬರುವ ಮೊದಲೇ ಇತ್ತು. ಅನುಷ್ಠಾನಾಧಿಕಾರಿ ಅವರೇ, ಈ ಸ್ಕೀಮಿನ ಅನುಷ್ಠಾನಾಧಿಕಾರಿ ಅವರೇ, ಜಿಲ್ಲಾ ಪಂಚಾಯತ್. ಬನ್ನಿ ಪ್ರತಿಭಾ ಮುಂದೆ ಬನ್ನಿ. ಸ್ವಸ್ತಿಕ್ ಮೀನಾಕ್ಷಿ ನಮ್ಮ ಜಯಾನಂದ್ ಅವರು ಸೂಪರ್. ಅದೇ ರೀತಿ ನನ್ನ ಪರಿಚಯವನ್ನು ದನಿಗಳಾಗ ಮಾಡಿದ್ದಾರೆ ಎಲ್ರಿಗೂ. ಆದ್ರೂ ಕೂಡ ನನಗೆ ಆಶ್ರಯದಾತರಾಗಿರುವಂತಹ ಈ ಜಾಗವನ್ನು ನನಗೆ ಈ ಅಂಗಡಿ ಶಾಮಿಯಾನದ ಅಂಗಡಿಯನ್ನು ಮಾಡುವ ಮೂಲಕ ನನಗೆ ನೀಡಿದಂತಹ ಹಾಗೂ ನಮ್ಮೆಲ್ಲರಿಗೂ ಆಶೀರ್ವಚನವನ್ನು ನೀಡಿ ದೀಪ ಬೆಳಗಿಸುವುದರ ಮೂಲಕ ಆಶೀರ್ವಾದವನ್ನು ನೀಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ದನಿಗಳಿಗೆ ಪ್ರೇರಣಾ ಸಂಜೀವಿನಿ ಮಹಿಳಾ ಒಕ್ಕೂಟದ ಪರವಾಗಿ ಹಾಗೂ ಆದಿಪರಾಶಕ್ತಿ ಸಮುದಾಯದ ಪರವಾಗಿ ಪ್ರೀತಿ ನೀಡುವ ಧನ್ಯವಾದ. ಉಜಿರೆ ಹೃದಯ ಭಾಗದಲ್ಲಿ ಇಂದು ನೂತನವಾಗಿ ಅಕ್ಕ ಕೆಫೆ ಒಲವಿನ ಊಟ ಶುಭಾರಂಭಗೊಂಡಿದೆ. ಕರ್ನಾಟಕ ಸರ್ಕಾರದಿಂದ ಈ ಒಂದು ಮಹತ್ತರವಾದಂತಹ ಯೋಜನೆ ಮಹಿಳೆಯರ ಸಬಲೀಕರಣಕ್ಕಾಗಿ ಆಗಿರುವಂತದ್ದು. ಸೊ ಏನಿದರ ವಿಶೇಷತೆ, ಬನ್ನಿ ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವತ್ತು ನೋಡ್ಕೊ ಬರೋಣ. ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಖ್ಯಸ್ಥರು ಶರತ್ ಕೃಷ್ಣ ಪಡ್ವೇಟ್ನಾಯಕ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಸರ್, ಇವತ್ತು ಉಜಿರೆಯ ಹೃದಯ ಭಾಗದಲ್ಲಿ ಅಕ್ಕ ಕೆಫೆ ನೂತನವಾಗಿ ಉದ್ಘಾಟನೆಗೊಂಡಿದೆ, ಶುಭಾರಂಭಗೊಂಡಿದೆ. ಈ ಕೆಫೆಯ ಬಗ್ಗೆ ನೀವೇನು? ಎಲ್ರಿಗೂ ನಮಸ್ಕಾರ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಅಕ್ಕ ಕೆಫೆ ಇಲ್ಲಿ ಉಜಿರೆಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಉದ್ಘಾಟನೆಗೊಂಡಿದೆ. ಬಹಳ ಸಂತೋಷದ ವಿಷಯ. ಯಾಕಂತ ಹೇಳಿದ್ರೆ ಗ್ರಾಮೀಣ ಭಾಗದ ಮಹಿಳೆಯರು ಏನಿದ್ದಾರೆ ಅವರಿಗೆ
ಈ ಉದ್ಯಮದ ಮೂಲಕ ಆರ್ಥಿಕವಾಗಿ ಸಬಲತೆಯನ್ನ ಕೊಡುವಂತಹ ಒಂದು ಅವಕಾಶವನ್ನ ಇಲ್ಲಿ ಇವತ್ತು ಸರ್ಕಾರ ಮಾಡಿಕೊಟ್ಟಿದೆ. ಆ ಅವಕಾಶವನ್ನ ಇವತ್ತು ಸದ್ಬಳಕೆಯನ್ನ ಮಾಡಿಕೊಂಡು ಇಲ್ಲಿಯ ಮಹಿಳೆಯರು ಏನಿದ್ದಾರೆ, ಒಕ್ಕೂಟದ ಸದಸ್ಯರೇನಿದ್ದಾರೆ, ಅವರು ಮಾಡಬೇಕು ಅನ್ನುವಂತಹ ಒಂದು ವಿನಂತಿಯನ್ನ ಮಾಡ್ಕೊಳ್ತೇವೆ. ಉಜಿರೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆಯಾದಂತಹ ಉಷಾ ಕಿರಣ್ ಕಾರಂತ್ ಮ್ಯಾಮ್ ನಮ್ಮ ಜೊತೆಗಿದ್ದಾರೆ. ಮ್ಯಾಮ್ ನಮಸ್ತೆ. ನಮಸ್ತೆ. ಮ್ಯಾಮ್, ಈಗ ಜಿಲ್ಲೆಯಲ್ಲೇ ಪ್ರಪ್ರಥಮ ಬಾರಿಗೆ ಅಕ್ಕ ಕೆಫೆ ಉಜಿರೆಯಲ್ಲಿ ಪ್ರಪ್ರಥಮವಾಗಿ ಇವತ್ತು ಶುಭಾರಂಭಗೊಂಡಿದೆ. ಇದ್ರ ಬಗ್ಗೆ ನೀವೇನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ನಾವು ಕೇಳ್ಪಟ್ವಿ ಉಜಿರೆ ಒಂದು ದಕ್ಷ ಆಡಳಿತದಿಂದಾಗಿ ಉಜಿರೆ ಗ್ರಾಮದ ದಕ್ಷ ಆಡಳಿತದಿಂದಾಗಿ ಇವತ್ತು ಉಜಿರೆಯಲ್ಲಿ ಈ ಒಂದು ಅಕ್ಕ ಕೆಫೆ ಓಪನ್ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅಂತ. ಈ ಬಗ್ಗೆ ನೀವೇನ್ ಹೇಳ್ತೀರಾ? ಖಂಡಿತವಾಗ್ಲಿಯೂ ದಕ್ಷ ಆಡಳಿತ ಅಂತ ಹೇಳಿದ್ರೆ ಅದಕ್ಕಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಮೊದಲೇ ನಾನು ಹೇಳಿದಾಗೆ ನಮ್ಮ ಆಡಳಿತ ಮಂಡಳಿ ಯಾವತ್ತೂ ನನ್ನ ಜೊತೆಗೆ ನಿಂತಿತ್ತು. ಉಪಾಧ್ಯಕ್ಷರಾಗಿರ್ಬೋದು ಅಥವಾ ಸರ್ವ ಸದಸ್ಯರುಗಳು ಕೂಡ ನನ್ನ ಜೊತೆಗೆ ಇತ್ತು. ಆದ ಕಾರಣ ನಾವು ಅತ್ಯುತ್ತಮ ಆಡಳಿತವನ್ನ ನೀಡಿದ್ದೇವೆ ಮತ್ತು ಇನ್ನು ಮುಂದೆ ಕೂಡ ನಾವು ನೀಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ನಮ್ಮ ಇವತ್ತು ಅಕ್ಕ ಕೆಫೆ ಇಲ್ಲಿ ಉದ್ಘಾಟನೆಯಾಗಿದೆ ಚಾರ್ಮಾಡಿ ರೋಡಿನಲ್ಲಿ. ಅದು ಸಂಜೀವಿನಿ ಪ್ರೇರಣಾ ಘಟಕದಿಂದ ಗ್ರಾಮ ಪಂಚಾಯತ್ ಸಹಭಾಗಿತ್ವದಲ್ಲಿ ಮಾಡ್ತಾ ಇರುವಂತಹ ಒಂದು ಇವತ್ತು ಶುಭಾರಂಭ ಏನ್ಗೊಂಡಿದೆ. ಅದಕ್ಕೆ ನಮ್ಮ ಶಾಸಕರು ಕೂಡ ನಮ್ಗೆ ಬೆಂಬಲವನ್ನ ನೀಡಿದ್ದಾರೆ. ಇದಕ್ಕಾಗಿ ನಾನು ನಮ್ಮ ಅತ್ಯಂತ ಹುರುಪಿನ ಯುವ ಶಾಸಕರಾದಂತಹ ಹರೀಶ್ ಮುಂಜೆ ಸರ್ ಅವರಿಗೆ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ನಮ್ಮ ಆಡಳಿತ ಮಂಡಳಿಯು ಯಾವತ್ತೂ ಕೂಡ ಪ್ರೇರಣಾ ಸಂಜೀವಿನಿ ಘಟಕದೊಂದಿಗೆ ಕಳೆದ 4 ವರ್ಷಗಳಿಂದ ನಿಕಟಪೂರ್ವ ಸಂಬಂಧವನ್ನ ಹೊಂದಿದ್ದೇವೆ ಮತ್ತು ಅವರು ಯಾವ ತರದ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅದೆಲ್ಲವನ್ನು ನಾವು ನಮ್ಮ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸ್ತೇವೆ ಮತ್ತು ಅದಕ್ಕೆ ಪೂರಕವಾದಂತಹ ನಿರ್ಣಯಗಳನ್ನ ಮಾಡಿ ನಾವು ಅದನ್ನ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೇವೆ. ಅದರ ಜೊತೆಗೆ ನಮ್ಗೆ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಕೂಡ ಇದಕ್ಕೆ ಸಹಕಾರವನ್ನ ನೀಡಿದೆ. ಖಂಡಿತವಾಗ್ಲೂ ನಾನು ಇದಕ್ಕೋಸ್ಕರ ಅವೆರಡಕ್ಕೂ ಕೂಡ ಅಂದ್ರೆ ಅವೆರಡು ಪಂಚಾಯತ್ಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಮೊದಲೇ ಹೇಳಿದಾಗೆ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಜಿರೆಯು ಎಲ್ಲ ವಿಷಯಗಳಲ್ಲಿ ಮುಂಚೂಣಿಯಲ್ಲಿ ಇದೆ. ಯಾಕೆಂತ ಹೇಳಿದ್ರೆ ಇದರಲ್ಲಿ ನಾವು ಎಲ್ಲರೂ ಒಂದು ಆಡಳಿತ ಮಂಡಳಿ ಆಗಿರಬಹುದು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಥವಾ ಕಾರ್ಯದರ್ಶಿಯವರು ಅಥವಾ ಎಲ್ಲ ಸಿಬ್ಬಂದಿ ವರ್ಗದವರು ನಾವು ಎಲ್ಲರೂ ಜೊತೆ ಸೇರಿ ನಾವು ನಮ್ಮ ಗ್ರಾಮಕ್ಕೆ ಏನು ಒಳ್ಳೇದಾಗಬೇಕು ಅಂತ ಚಿಂತನೆಯನ್ನ ಮಾಡ್ತೇವೆ ಮತ್ತು ಅನೇಕ ಚರ್ಚೆಗಳನ್ನ ಮಾಡ್ತೇವೆ ಮತ್ತು ಅದನ್ನು ಕಾರ್ಯರೂಪಕ್ಕೆ ಕೂಡ ನಾವು ತೆಗೆದುಕೊಂಡು ಬರ್ತೇವೆ. ಇತ್ತೀಚೆಗೆ ನಾವು 1 ತಿಂಗಳ ಕೆಳಗೆ ಡಿಸೆಂಬರ್ ಅಲ್ಲಿ ಕಳೆದ ಜೂನ್ ಅಲ್ಲಿ ಸಂವಿಧಾನ ದಿವಸವನ್ನ ಆಚರಣೆ ಮಾಡಿದಾಗ ನಾವು ಕೂಡ ಒಂದು ಪ್ರಶಸ್ತಿಗೆ ರಾಜ್ಯದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಒಂದು ಆತ್ಮನಿರ್ಭರ್ ಪಂಚಾಯತಿ ಅನ್ನುವ ಪ್ರಶಸ್ತಿಯ ಹತ್ತಿರದ ತನಕ ಹೋಗಿದ್ದೆವು. ಅದರಲ್ಲಿ ನಮಗೆ 4th ಪ್ಲೇಸ್ ಬಂದಿದೆ. ಹಾಗಾಗಿ ಅದು ಕೂಡ ನಮಗೆ ಜಸ್ಟ್ ಮಿಸ್ ಆಯ್ತು. ಅದು ಕೂಡ ನಮಗೆ ವಿಷಾದ ಇದೆ. ಆದ್ರೆ ತೊಂದರೆ ಇಲ್ಲ, ಇನ್ನು ಮುಂದೆ ಕೂಡ ನಾವು ಅದರಲ್ಲಿ ಇನ್ನು ಮುಂದೆ ಬರುವಂತ ಪ್ರಶಸ್ತಿಯನ್ನು ಕೂಡ ನಾವು ತೆಗೆದುಕೊಳ್ಳಿಕ್ಕೆ ದಾಪುಗಾಲು ಇಡ್ತೇವೆ ಅಂತ ಹೇಳುವಂತದ್ದು ಒಂದು ಆತ್ಮವಿಶ್ವಾಸ ಕೂಡ ಇದೆ. ಖಂಡಿತ ಈ ಅಕ್ಕ ಕೆಫೆ ಏನು ಉದ್ಘಾಟನೆಗೊಂಡಿದೆ ಅದು ಆದಿ ಪರಾಶಕ್ತಿ ಸಮಿತಿಯ ಎಲ್ಲರಿಗೂ ಕೂಡ ಇದು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಒಂದು ತಂಡವಾಗಿ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಯಶಸ್ಸು ನಮ್ಮದಾಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಅವರು ಖಂಡಿತವಾಗ್ಲೂ ಒಂದು ಶ್ರಮದಿಂದ ಕೆಲಸ ಮಾಡಿದ್ರೆ ಅವರು ಅದರಲ್ಲಿ ಯಶಸ್ವಿಗೊಳಿಸ್ಲಿ, ಅದರಿಂದ ನಮ್ಮ ಗ್ರಾಮ ಪಂಚಾಯತಿಗೆ ಕೂಡ ಹೆಗ್ಗಳಿಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಹಿಳೆಯರು ಮಾತ್ರ ಇದನ್ನ ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ರೆಡಿ ಸಿದ್ಧರಾಗಿದ್ದಾರೆ. ಸೊ ಇವರು ಯಾವ ರೀತಿ ಬಂದು ನಿಮ್ಮ ಹತ್ರ ಅಪ್ರೋಚ್ ಆದ್ರು? ಅದು ಕೇವಲ ಮಹಿಳೆಯರು ಮಾತ್ರ ಬಂದು ಸಿದ್ಧರಾಗಿದ್ದಾರೆ ಅನ್ನೋದಕ್ಕಿಂತನೂ ಮಹಿಳಾ ಪ್ರೇರಣಾ ಸಂಜೀವಿನಿ ಘಟಕ ಗ್ರಾಮ ಪಂಚಾಯಿತಿಯ ಸಹಭಾಗಿತ್ವದಲ್ಲಿ ಕೇಂದ್ರ ಸರ್ಕಾರ ಏನು ಈ ಯೋಜನೆಯನ್ನು ರೂಪಿಸಿದೆ ಅದನ್ನು ರಾಜ್ಯ ಸರ್ಕಾರ ನಿರ್ವಹಿಸ್ತಾ ಬರ್ತಾ ಇದೆ. ಅದಕ್ಕೆ ಅದರದ್ದೇ ಆದ ಪ್ರೋಟೋಕಾಲ್ ಇದೆ, ಅಂದ್ರೆ ಅದಕ್ಕೆ ಅದರದ್ದೇ ಆದ ಕಾನೂನುಗಳಿದೆ ಮತ್ತು ಗ್ರಾಮ ಪಂಚಾಯಿತಿಯ ಇತಿಮಿತಿಗಳು ಕೂಡ ಅದರಲ್ಲಿ ಬರ್ತದೆ. ಸೊ ಪ್ರೇರಣಾ ಸಂಜೀವಿನಿ ಘಟಕದಲ್ಲಿ ನಮ್ಮಲ್ಲಿ 11 ವಾರ್ಡ್ಗಳಲ್ಲಿ 11 ಸಮಿತಿಯು ಉಂಟು. ಅದರಲ್ಲಿ ಅಧ್ಯಕ್ಷ, ಕಾರ್ಯದರ್ಶಿ ಮತ್ತು ಇತರ ಪದಾಧಿಕಾರಿಗಳು ಇದೆ. ಪ್ರತಿಯೊಂದು ವಾರ್ಡಿನಲ್ಲಿ ಇಷ್ಟಿಷ್ಟು ಜನ ಇರ್ತಾರೆ. ಮತ್ತು ಸಂಜೀವಿನಿ ಘಟಕ ಯಾಕೆ ಇದೆ ಅಂತ ಹೇಳಿದ್ರೆ ಒಂದು ಗ್ರಾಮದಲ್ಲಿರುವಂತಹ ಮಹಿಳೆಯರನ್ನು ಆರ್ಥಿಕವಾಗಿ ಸಶಕ್ತೀಕರಣಗೊಳಿಸುವ ನಿಟ್ಟಿನಲ್ಲಿ ಅದನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಅದನ್ನ ಮಾಡಿದೆ. ಅದನ್ನು ನಾವು ಗ್ರಾಮ ಪಂಚಾಯಿತಿ ಅದನ್ನು ಮುತುವರ್ಜಿ ವಹಿಸಿ ಅದರಲ್ಲಿ ಕಾಲಕಾಲಕ್ಕೆ ತಕ್ಕಂತೆ ಯಾವ ರೀತಿಯ ಉದ್ಯೋಗಗಳಾಗಿರಬಹುದು ಅಥವಾ ಮಹಿಳೆಯರ ಏನು ಸಮಸ್ಯೆಗಳಿರಬಹುದು ಅಥವಾ ಅವರಿಗೆ ಯಾವ ರೀತಿಯಲ್ಲಿ ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ಅವರು ಆಸಕ್ತಿದಾಯಕರಾಗಿದ್ದಾರೆ ಅವರನ್ನು ನಾವು ಗುರುತಿಸಿ ಅವರನ್ನು ಪ್ರೇರೇಪಿಸಿ ಅವರಿಗೆ ಕಾನ್ಫಿಡೆನ್ಸ್ ಬರ್ಬೇಕಂದ್ರೆ ಆತ್ಮವಿಶ್ವಾಸದ ಜೊತೆಗೆ ಅವರ ಕೈಯಲ್ಲಿ ಒಂದು 4 ಕಾಸು ಆಗುವ ಹಾಗೆ ನಾವು ಮಾಡುವಂತಹ ಉದ್ದೇಶ ಈ ಸಂಜೀವಿನಿ ಪ್ರೇರಣಾ ಮಹಿಳೆಯ ಇದರಲ್ಲಿದೆ. ಇದಕ್ಕೆ ಅಂದ್ರೆ ಅವರು
ಮಹಿಳೆಯರು ಮನೆಯಲ್ಲೇ ಇರ್ತಾರೆ ಯಾವಾಗಲೂ. ಅವರು ತನ್ನ ಮನೆ ಆಯ್ತು, ತನ್ನ ಮಕ್ಕಳು, ತನ್ನ ಫ್ಯಾಮಿಲಿಯನ್ನು ಫೀಡ್ ಮಾಡ್ತಾರೆ. ಅದರ ಜೊತೆಗೆ ಅವರಿಗೆ ಆರ್ಥಿಕವಾಗಿ ಅವರ ಕೈಯಲ್ಲಿ ಏನೂ ಇರುವುದಿಲ್ಲ. ಅವರು ಎಲ್ಲರಿಂದ ಹೆಚ್ಚಿಗೆ ಕೆಲಸವನ್ನ ಮಾಡ್ತಾರೆ. ಆದ್ರೆ ಅದರ ಜೊತೆಗೆ ಅವರು ಆರ್ಥಿಕವಾಗಿ ಸಬಲೀಕರಣಗೊಳಿಸಬೇಕು ಅನ್ನೋ ಕಾರಣಕ್ಕೆ ಇದನ್ನ ಮಾಡಿರ್ತೇವೆ. ಅವರು ನಮಗೆ ಒಂದು ಬೇಡಿಕೆಯನ್ನು ಇಟ್ಟಿದ್ರು, ನಮ್ಮ ಅವಧಿಯಲ್ಲಿ ಹಳ್ಳಿ ಸಂತೆಯನ್ನ ಪ್ರಾರಂಭಿಸಬೇಕು. ಸರಿ, ಶನಿವಾರ ನಮ್ದು ತಿಂಗಳ ಮೊದಲ ಶನಿವಾರ ಹಳ್ಳಿ ಸಂತೆಯನ್ನ ನಾವು ಪ್ರಾರಂಭಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಮತ್ತು ಅದಕ್ಕೆ ನಾವು ಉತ್ತೇಜನವನ್ನು ಕೂಡ ನೀಡಿದ್ದೇವೆ. ಹೀಗೆ ಆರ್ಥಿಕವಾಗಿ ಅಥವಾ ಯಾವುದೇ ತರದಲ್ಲಿ ಅನೇಕ ಅವರು ಏನು ಬೇಡಿಕೆಯನ್ನು ಇಡ್ತಾರೆ ಅದನ್ನು ನಾವು ಖಂಡಿತವಾಗ್ಲೂ ಚರ್ಚಿಸ್ತೇವೆ ಆಡಳಿತ ಮಂಡಳಿಯು. ಮತ್ತೆ ಅವರಿಗೆ ಪೂರಕವಾದಂತಹ ವಾತಾವರಣವನ್ನ ಕಲ್ಪಿಸಿಕೊಟ್ಟಿದೆ ನನ್ನ ಆಡಳಿತ ಮಂಡಳಿ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷವಾಗ್ತದೆ. ಅದರ ಜೊತೆಗೆ ನಮ್ಮ ಆಡಳಿತ ಮಂಡಳಿ ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳು ಕೂಡ ಈ ಇದರಲ್ಲಿ ಯಶಸ್ವಿ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದಕ್ಕೆ ನಾನು ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಮ್ಯಾಮ್, ಈಗ ಉಜಿರೆಯ ಗ್ರಾಮದ ಜನತೆಗೆ ನೀವೇನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ಯಾಕಂದ್ರೆ ಈ ಒಂದು ಹೃದಯ ಭಾಗದಲ್ಲಿ ಅಕ್ಕ ಕೆಫೆ ಓಪನ್ ಆಗಿದೆ, ಯಾವ ರೀತಿ ಮಾಹಿತಿ ಕೊಡ್ಲಿಕ್ಕೆ ಇಷ್ಟ? ಖಂಡಿತವಾಗ್ಲೂ ನಮ್ಮ ಉಜಿರೆಯ ಗ್ರಾಮಸ್ಥರು ನಾನು ನೋಡಿದ ಹಾಗೆ ಅತ್ಯಂತ ಎಲ್ಲ ವಿಷಯದಲ್ಲಿ ಅವರದ್ದು ಸಾರ್ವಜನಿಕ ಸಹಭಾಗಿತ್ವ ಇದೆ ನಮ್ಮ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ. ಅದಕ್ಕೆ ನಾನು ಅತ್ಯಂತ ಸಂತೋಷವಾಗ್ತದೆ ಮತ್ತು ನನ್ನ ಉಜಿರೆ ಗ್ರಾಮ ಪಂಚಾಯಿತಿಯ ಸಾರ್ವಜನಿಕರಿಗೆ ಮತ್ತು ಗ್ರಾಮಸ್ಥರಿಗೆ ಈ ವಿಷಯದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ಗ್ರಾಮ ಪಂಚಾಯಿತಿಯಲ್ಲಿ ಏನು ಸ್ಥಿತಿಗತಿಗಳು ನಡೆಯುತ್ತಿದೆ ಮತ್ತು ಯಾವ ರೀತಿಯ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ, ಅದರ ಜೊತೆಗೆ ನಮ್ಮ ಏನು ಸಹಭಾಗಿತ್ವ ಬೇಕು ಅನ್ನೋದನ್ನು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಅನೇಕ ಸಂಘ ಸಂಸ್ಥೆಗಳು, ಯಾವ ಸಂಘ ಸಂಸ್ಥೆಗಳಂತ ಹೇಳಿದ್ರೆ ಒಂದು ವರ್ತಕರ ಸಂಘ ಆಗಿರಬಹುದು, ಅಥವಾ ನಮ್ಮ ಬದುಕು ಕಟ್ಟೋಣ ತಂಡ ಆಗಿರಬಹುದು, ಅಥವಾ ಕಾಲೇಜಿನ NSS ಗಳಾಗಿರಬಹುದು, ಅಥವಾ ಕಾಲೇಜಿನಲ್ಲಿ ಇರುವಂತಹ ವಿವಿಧ ರೀತಿಯ ಅಸೋಸಿಯೇಷನ್ಸ್ ಆಗಿರಬಹುದು, ಅಥವಾ ಅನೇಕ ಹಾಸ್ಪಿಟಲ್ಗಳಿದೆ. ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಈ 1 ವರ್ಷ 8 ತಿಂಗಳ ಅವಧಿಯಲ್ಲಿ ನಾನೊಂದು ಅಧ್ಯಕ್ಷೆಯಾಗಿ ನನ್ನ ಗ್ರಾಮಕ್ಕೆ ಏನು ಜನರ ಬೇಡಿಕೆ ಇದೆ ಅಂತ ಕೇಳಿದಾಗ ಅವಾಗ ಅವರು ಯಾರು ಕೂಡ ಇಲ್ಲವೆನ್ನದೆ ಎಲ್ಲರೂ ಖಂಡಿತ ಮೇಡಮ್ ನಿಮ್ಗೆ ಖಂಡಿತ ಸಹಕಾರ ಕೊಡ್ತೇವೆ, ನಮ್ಮ ಗ್ರಾಮ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದ್ದಾರೆ. ಆದ ಕಾರಣ ಅವರಿಗೂ ಕೂಡ ಈ ನಿಟ್ಟಿನಲ್ಲಿ ಇವತ್ತಿನ ಇದರಲ್ಲಿ ನಾನು ಅವರಿಗೂ ಕೂಡ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ನಮ್ಮ ಅಧಿಕಾರಿಗಳ ತಂಡ ಆಗಿರ್ಬೋದು, ವಿವಿಧ ಇಲಾಖೆಗಳು ಕೂಡ ಅನೇಕ ರೀತಿಯಲ್ಲಿ ಸಹಕಾರವನ್ನ ನೀಡಿದೆ. ಅದಕ್ಕೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ನಮ್ಮ ಗ್ರಾಮಸ್ಥರು ಎಲ್ಲವನ್ನ ಸೂಕ್ಷ್ಮವಾಗಿ ಇದು ಅಬ್ಸರ್ವ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಮೀಡಿಯಾದಲ್ಲಿ ಬರ್ತದೆ, ಪೇಪರ್ಗಳಲ್ಲಿ ಬರ್ತದೆ, ಅದನ್ನೆಲ್ಲ ಓದ್ತಾರೆ ಮತ್ತು ಅವರು ಕೂಡ ಒಂದು ಇದು ಬಾಧ್ಯಸ್ಥರಾಗಿರ್ತಾರೆ. ಖಂಡಿತ ಅವರು ಇಲ್ಲಿ ಬಂದು ಇಲ್ಲಿ ಅವರನ್ನು ನೋಡ್ತಾರೆ ಮತ್ತು ಇದನ್ನ ಯಶಸ್ವಿಗೊಳಿಸಲಿಕ್ಕೆ ಅವರು ಕೂಡ ಸಹಕಾರ ನೀಡ್ತಾರೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷವಾಗ್ತದೆ. ಉಜಿರೆಯಲ್ಲಿ ನೂತನವಾಗಿ ಅಕ್ಕ ಕೆಫೆ ಓಪನ್ ಆಗಿರುವಂತದ್ದು. ಸೊ ಅದರ ಈಗ ಸಂಜೀವಿನಿ ಸಂಘದ ಅಂದ್ರೆ ಆದಿಶಕ್ತಿ ಪರಾಶಕ್ತಿ ಸಂಘದ ಶೀಲಾ ಮ್ಯಾಮ್ ನಮ್ ಜೊತೆಗಿದ್ದಾರೆ. ಇದರ ರೂವಾರಿ ಕೂಡ ಇವರು. ಮ್ಯಾಮ್ ನಮಸ್ತೆ. ನಮಸ್ತೆ. ಈ ಒಂದು ಅಕ್ಕ ಕೆಫೆ ಇದರ ವಿಶೇಷತೆಯ ಬಗ್ಗೆ ನಮ್ಗೆ ತಿಳಿಸ್ಕೊಡ್ಬೋದು? ಇದು ಅಕ್ಕ ಕೆಫೆ ಅಂತ ಹೇಳಿದ್ರೆ ನಮ್ಗೆ ಗವರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗಿ ಬಂದದ್ದು. ಅಂದ್ರೆ ಅಕ್ಕ ಕೆಫೆ ಅಂತ ಹೇಳಿದ್ರೆ ಶುಚಿ ಮತ್ತು ಮಿತ ದರದಲ್ಲಿ ಗ್ರಾಹಕರಿಗೆ ಆಹಾರವನ್ನು ಒದಗಿಸುವ ನಿಟ್ಟಿನಲ್ಲಿ ನಾವು ಈ ಅಕ್ಕ ಕೆಫೆಯನ್ನು ಪ್ರಾರಂಭ ಮಾಡಿದ್ದೇವೆ. ಇನ್ನು ಮುಂದೆ ಕೂಡ ಅದೇ ರೀತಿಯಲ್ಲಿ ಹೋಗ್ಬೇಕು ಅಂತೇಳಿ. ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ಮಹಿಳಾ ಒಕ್ಕೂಟದ ಮುಖಾಂತರ ಪ್ರೇರಣಾ ಸಂಜೀವಿನಿ ಮಹಿಳಾ ಒಕ್ಕೂಟದ ಮುಖಾಂತರ ಆದಿಪರಾಶಕ್ತಿ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಅಂತೇಳಿ ಆಯ್ಕೆಯಾಗಿ ಬಂದಿದೆ. ಅದನ್ನು ನಾವು ಸಂಘದ ಅಂದ್ರೆ ಇಲ್ಲಿಗೆ ಈ ಪರಿಸರಕ್ಕೆ ಅಂದ್ರೆ ಒಂದು 5 ಜನದ ಕೆಲಸದವರ ಅವಶ್ಯಕತೆ ಇದೆ. ಆದ್ರೂ ಕೂಡ ನಾವು 7 ಮಂದಿಯನ್ನು ಸ್ವಸಹಾಯ ಸಂಘದ ಮಹಿಳೆಯರನ್ನೇ ಹಾಕಿಕೊಂಡು ನಾವೀಗ ಮಾಡ್ತಾ ಇದ್ದೇವೆ. 2 ಜನ ಮಾತ್ರ ಸಂಘದಲ್ಲಿ ಈಗ ಇದ್ದಾರೆ, ಇನ್ನು ಮುಂದಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇನ್ನು ಮುಂದೆಗೆ ಅಂದ್ರೆ ನಮಗೆ ಇಲ್ಲಿ ಈಗ ಗ್ರಾಹಕರು ಜಾಸ್ತಿ ಆಗಿ ಅಂದ್ರೆ ನಮ್ಗೆ ಇಲ್ಲಿ ಅವಶ್ಯಕತೆ ಕೆಲಸದವರ ಅವಶ್ಯಕತೆ ಹೆಚ್ಚು ಕಂಡು ಬಂದಲ್ಲಿ ನಾನು ಮೊದಲ ಆದ್ಯತೆ ಆದಿಪರಾಶಕ್ತಿ ಸ್ವಸಹಾಯ ಸಂಘಕ್ಕೆ ಕೊಡ್ತೇನೆ. ಅದರ ಜೊತೆಯಲ್ಲಿ ಅಷ್ಟು ಮಾತ್ರವಲ್ಲದೆ ನಮ್ಮ ಸಂಘದವರಿಗೆ ಕೆಲವರು ಏಜ್ ಆದವರಿದ್ದಾರೆ, ಅವರಿಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಿದ್ರೆ ಒಕ್ಕೂಟದ ಅಂಡರೊಳಗೆ ಬರುವವರನ್ನೆಲ್ಲ ನಾನು ಈ ಕೆಲಸಕ್ಕೆ ತಗೊಳ್ತೇನೆ. ಈ ಒಂದು ಐಡಿಯಾ ಹೇಗೆ ಬಂತು ನಿಮ್ಗೆ ಹೋಟೆಲ್ ನಡ್ಸ್ಕೊಂಡ್ ಬರ್ಬೇಕು ಅಂದ್ರೆ? ನಾನು ಮೊದ್ಲು 2 ವರ್ಷ ಆಯ್ತು ನಾನು ಅಂದ್ರೆ ಒಂದು ಸಣ್ಣದಾಗಿ ಹೋಟೆಲ್ ಮಾಡ್ತಾ ಇದ್ದೆ. ಇಲ್ಲಿಗೆ ಉದ್ಘಾಟನೆ ಮಾಡಿದ್ದಾರೆ ಧನಿಗಳು ಶರತ್ ಕೃಷ್ಣ ಪಡ್ವೇಟ್ ನಾಯರ್ ಅಂತ ಹೇಳಿ. ಅವರ ಸಹಕಾರದೊಂದಿಗೆ ನಾನು ಇಲ್ಲಿ ಹೋಟೆಲ್ ಅನ್ನು ಪ್ರಾರಂಭ ಮಾಡಿದೆ. ಇದೇ ಪ್ಲೇಸ್ ಅಲ್ಲಿ ಸಣ್ಣದಾಗಿ ಮಾಡಿದೆ. ಆದ್ರೆ ಅದ್ರಲ್ಲಿ ನನ್ನ ಈ ಆದಿಪರಾಶಕ್ತಿ ಸ್ವಸಹಾಯ ಸಂಘದ ಮಹಿಳೆಯರು 4 ಜನ ಆಲ್ರೆಡಿ ಇದ್ರು. ಆವಾಗ ಏನಾಯ್ತು ಅಂತ ಹೇಳಿದ್ರೆ ಇಂಥ ಒಂದು ಸ್ಕೀಮ್ ಇದೆ. ಯಾವ ಸಂಘದ ಮಹಿಳೆಯರು ಸ್ವಸಹಾಯ ಸಂಘದ ಮಹಿಳೆಯರು ಸ್ವಉದ್ಯೋಗ ಮಾಡ್ತಾ ಇದ್ದಾರೆ ಮಹಿಳೆಯರು ಅಂತ ಹೇಳಿ ಬಂದ ಕಾರಣ
ನಮ್ಮ ಸಂಘವನ್ನು ಗುರುತಿಸಿ ಇದನ್ನು ಆಯ್ಕೆ ಮಾಡಿದ್ದಾರೆ. ಆದ್ರೂ ಕೂಡ ಇನ್ನು ಮುಂದಕ್ಕೆ ನಾನಂದ್ರೆ ಗಂಜಿ ಚಟ್ನಿ ಎಲ್ಲ ನಾನು ಮನೆಯಲ್ಲಿ ತಯಾರಿ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಗಂಜಿಗೆ ಸೋಡಾ ಹುಡಿ ಹಾಕಿ ಬೇಯಿಸಿದ್ರೆ ಆರೋಗ್ಯಕ್ಕೆ ಕೆಟ್ಟ ಪರಿಣಾಮವನ್ನು ಬೀರ್ತದೆ ಅನ್ನುವ ಉದ್ದೇಶದಿಂದ ಒಳ್ಳೆಯ ಆಹಾರವನ್ನು ಗ್ರಾಹಕರಿಗೆ ಕೊಡಬೇಕು ಅಂತ ಹೇಳುದು ನನ್ನದೊಂದು ಉದ್ದೇಶ. ಮತ್ತೆ ಹೆಚ್ಚಾಗಿ ನಾನಿಲ್ಲಿ ಸ್ಮರಿಸಿಕೊಳ್ಳೋದು ಯಾರನ್ನು ಅಂತ ಹೇಳಿದ್ರೆ ಅಕ್ಕಪಕ್ಕದ ಗ್ಯಾರೇಜ್ ಸಹೋದರರನ್ನು. ಅಂದ್ರೆ ಇದು ಪ್ರಾರಂಭ ಮಾಡ್ಲಿಕ್ಕೆ ಮೂಲ ಕಾರಣ ಅವರು ನನಗೆ ಚಾ ಮಾಡಿ ಮತ್ತೆ ಸ್ವಲ್ಪ ದಿವಸ ಆಗುವಾಗ ತಿಂಡಿ ಮಾಡಿ ಮತ್ತೆ ಸ್ವಲ್ಪ ಸಮಯ ಕಳೆದ ಮೇಲೆ ನೀವು ಊಟ ತಯಾರಿ ಮಾಡಿ ಅಂತ ಹೇಳಿದ ಕಾರಣ ನಾನು ಇದನ್ನು ಪ್ರಾರಂಭ ಮಾಡಿದ್ದೇನೆ. ಇನ್ನು ಮುಂದಕ್ಕೆ ನಾನು ಒಬ್ಳು ಅಂದ್ರೆ ಸಬಲೀಕರಣ ಆಗುವುದರ ಜೊತೆಗೆ ಉಳಿದ ಮಹಿಳೆಯರು ಕೂಡ ಸ್ವಾವಲಂಬಿಗಳಾಗಬೇಕೆಂಬುದು ನನ್ನದೊಂದು ಉದ್ದೇಶ. ಮತ್ತೆ ಈಗ ನಾನು ಮನೆಯಲ್ಲಿ ನನಗೆ ಒಬ್ಳಿಗೆ ತಯಾರಿ ಮಾಡ್ಲಿಕ್ಕೆ ಕಷ್ಟ, ಈಗ ಇವರು ಅಡುಗೆ ಅವರಿಗೂ ಕಷ್ಟ. ಅದಕ್ಕೆ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಸ್ವಸಹಾಯ ಸಂಘದ ಮಹಿಳೆಯರಿಗೆ ನಾನು ಹೇಳಿದ್ದೇನೆ, ಯಾರು ದೋಸೆ ಮಾಡಿ ಕೊಡ್ತೀರಾ, ಚಪಾತಿ ಮಾಡಿ ಕೊಡ್ತೀರಾ, ನಿಮಗೂ ಒಂದು ಸ್ವಉದ್ಯೋಗ ಆದಾಗ ಆಗ್ತದೆ, ನೀವು ತಂದು ಕೊಟ್ರೆ ನಾನು ತಗೊಳ್ತೇನೆ ಅಂತೇಳಿ ಹೇಳಿದ್ದೇನೆ. ಏನೆಲ್ಲ ಐಟಮ್ಸ್ ಇದೆ ಪ್ಲಾನ್ ಮಾಡ್ಕೊಂಡಿದ್ದೀವಿ? ಪ್ಲಾನ್ ಅಂದ್ರೆ ನಾವು ಈ ಮೊದಲು ದೋಸೆ ಇತ್ತು, ನೀರು ದೋಸೆ, ಪುಂಡಿ ಗಸಿ ಮತ್ತೆ ಸೇಮೆ ಮಾಡ್ತೇವೆ, ಅದು ಇತ್ತು. ಮತ್ತೆ ಶನಿವಾರ ದಿವಸ ನಾವು ಬಿರಿಯಾನಿಯನ್ನು ಆ್ಯಡ್ ಮಾಡಿದ್ದೇವೆ. ಗಂಜಿ ಚಟ್ನಿ ಪಲ್ಯ, ಶನಿವಾರ ಬಿರಿಯಾನಿ, ಆಮೇಲೆ ಇದು ಎಂತ ಅಂತ ಹೇಳಿದ್ರೆ ಪಲಾವ್ ಮಾಡ್ತೇವೆ, ಮತ್ತೆ ಟೊಮೆಟೊ ಬಾತ್ ಅದೆಲ್ಲ ಮಾಡ್ತೇವೆ ಒಂದೊಂದು. ಮತ್ತೆ ಸಾಯಂಕಾಲಕ್ಕೆ ಗೆಣಸಿನ ಪೋಡಿ ಮಾಡ್ತೇವೆ, ಚಟ್ಟಂಬಟೆ ಮಾಡ್ತೇವೆ, ಮತ್ತೆ ಇತರೆ ಕೆಲವೊಂದನ್ನು ಆ್ಯಡ್ ಮಾಡಿಕೊಂಡು ಹೋಗ್ತೇವೆ. ಅದರಲ್ಲಿ ಬೇರೆ ಬೇರೆ ವೆರೈಟಿ ಬರ್ತದೆ, ಅದನ್ನ ಆ್ಯಡ್ ಮಾಡಿಕೊಂಡು ಹೋಗ್ತೇವೆ. ಅಡುಗೆಯವರು ಯಾವ್ದು ರೆಡಿ ಮಾಡ್ತಾರೆ ಹಾಗೆ. ಇನ್ನು ಮುಂದೆಗೆ ಏನು ಅಂತ ಹೇಳಿದ್ರೆ ಇದು ಅಕ್ಕ ಕೆಫೆ ಆದ ಕಾರಣ ಮೀನು ಫ್ರೈ ಮಾಡ್ಬೇಕು ಅಂತ ಆಗಿದೆ, ಮತ್ತೆ ಕೋಳಿ ರೊಟ್ಟಿ ಕೂಡ ಆ್ಯಡ್ ಮಾಡ್ಬೇಕು ಅಂದ್ರೆ ಪ್ರಯತ್ನ ಮಾಡ್ತೇವೆ. ನಿಮ್ಮ ಮನೆಯವರ ಸಪೋರ್ಟ್ ಯಾವ ರೀತಿ ಇದೆ? ಈಗ ಮನೆಯಲ್ಲೂ ಕೂಡ ಅಡುಗೆ ಮಾಡ್ಬೇಕು, ಇಲ್ಲಿ ಬಂದು ಕೂಡ ಅಡುಗೆ ಮಾಡ್ಬೇಕು ಅನ್ನೋಂಥದ್ದು ಇದೆ. ಸೊ ಮನೆಯವರ ಸಪೋರ್ಟ್ ಯಾವ ರೀತಿ ಇದೆ? ನಾನು ಇಲ್ಲಿ ತನಕ ಇಲ್ಲಿ ಮಟ್ಟಕ್ಕೆ ಬರ್ಬೇಕಂದ್ರೆ ಮೂಲ ಕಾರಣನೇ ನನಗೆ ಮನೆಯವರು. ಯಾಕಂತೇಳಿ ನಾವು ಏನೇ ಒಂದು ಹೇಳಿದ್ರು ಸರಿ ಅದನ್ನು ಮಾಡು ಅಂತ ಹೇಳಿ, ಅಂದ್ರೆ ಇಲ್ಲಿ ನಾನು ನೋಡ್ಲಿಕ್ಕೆ ಮಾತ್ರ ಎಲ್ಲರಿಗೆ ಅಕ್ಕನಾಗಿ ಕಾಣ್ತೇನೆ ಹೊರತು ಅವರ ಸಪೋರ್ಟ್ ಇಲ್ಲದೆ ನಾನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನೇ ಇಲ್ಲಿಗೆ ಆದ್ರೂ ಕೂಡ ಅದೆಲ್ಲ ಅವರಿಗೆ ಸಲ್ಬೇಕಾಗ್ತದೆ. ಏನೋ ಈಗೊಂದು ವಾರದಿಂದ ಸ್ವಲ್ಪ ಅವರಿಗೆ ಆರೋಗ್ಯದ ಇದು ನನಗೆ ಏರುಪೇರಾಯ್ತು ನನಗೆ ತುಂಬಾ. ಅಂದ್ರೆ ಎಲ್ಲದಕ್ಕೂ ದನಿಗಳು ಹೇಳಿದಾಗೆ ಪ್ರತಿಯೊಂದಕ್ಕೂ ಸಪೋರ್ಟ್ ಅವರಿದ್ದಾರೆ. ಆಮೇಲೆ ನನ್ನ ಸಹೋದರ ಮತ್ತೆ ಅಪ್ಪ ಅಮ್ಮ ಎಲ್ಲರೂ ನನಗೆ ಇದ್ದಾರೆ. ಕೊನೆಯದಾಗಿ ನಮ್ಮ ಉಜಿರೆ ಗ್ರಾಮಸ್ಥರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಕ್ಕ ಕೆಫೆಯ ಬಗ್ಗೆ? ಉಜಿರೆ ಗ್ರಾಮಸ್ಥರಿಗೆ ನಾನು ಹೇಳುದು ಏನಂತ ಹೇಳಿದ್ರೆ, ನನ್ನಂತವಳಿಗೆ ಅಥವಾ ನಮ್ಮ ಸ್ವಸಹಾಯ ಸಂಘದಂದ್ರೆ ಸಂಪೂರ್ಣ ಪ್ರೋತ್ಸಾಹವನ್ನು ನೀಡಿ ಏನಾದ್ರೂ ಸಮಸ್ಯೆಗಳು ಬಂದಲ್ಲಿ ನಿವಾರಿಸುವಲ್ಲಿಗೆ ಬನ್ನಿ, ನಮ್ಮನ್ನು ಬಿಟ್ಟು ಕೊಡಬೇಡಿ, ಮತ್ತೆ ಆದಷ್ಟು ಗ್ರಾಹಕರು ಬರುವ ಹಾಗೆ ಮಾಡಿ ಅಂತೇಳಿ ಅವ್ರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಎಸ್, ಅದೇ ರೀತಿ ನಮ್ಮ ಜೊತೆಗೆ ಸುನೀತಾ ರಾವ್ ಮ್ಯಾಮ್ ಇದ್ದಾರೆ ನಮ್ಮ ಜೊತೆಗೆ. ಇವರು ಕೂಡ ಸಂಘದ ಒಂದು ಸದಸ್ಯೆ ಅಂಡ್ ಅಕ್ಕ ಕೆಫೆಯ ಒಂದು ರೂವಾರಿ ಕೂಡ ಹೌದು. ಇವರು ನಮಸ್ತೆ ಮ್ಯಾಮ್. ನಮಸ್ತೆ. ಸೊ ಅಕ್ಕ ಕೆಫೆ ಇವತ್ತು ಉದ್ಘಾಟನೆಗೊಂಡಿದೆ. ಈ ಕೆಫೆಯ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಕೆಲಸಕ್ಕೆ ಸೇರಿದ ಮೇಲೆ ಇಲ್ಲಿ ಸ್ವಲ್ಪ ಇದಾಯ್ತು. ಆಮೇಲೆ ಇವರು ಕರೆದು ಕೆಲಸ ಕೊಟ್ರು. ಅದಕ್ಕೆ ಈಗ 3 ತಿಂಗಳಾಯ್ತು ಬಂದಾಗಿ. ಆದ್ರೂ ಸಹ ನಾನು ಎಲ್ಲಿ ಬೇರೆ ಹೋಗ್ಲಿಲ್ಲ, ಯಾಕೆಂದ್ರೆ ಇದ್ರಲ್ಲಿಯೇ ಮುಂದುವರಿತೇನೆ ಅಂತ. ಹಾಗೆ ನನಗೆ ತುಂಬಾ ಖುಷಿ ಉಂಟು ಇದ್ರಲ್ಲಿ. ಇಲ್ಲಿ ನೀವೇನು ಅಡಿಗೆ ಕೆಲಸ? ಹೌದು, ನಾನು ಮೇನ್ ಕುಕ್ ಇಲ್ಲಿ. ನಾನು ಬಂದ ಮೇಲೆನೆ ಬಿರಿಯಾನಿ ಅದೆಲ್ಲ ಸ್ಟಾರ್ಟ್ ಆಗಿದೆ. ನಾನು ಎಲ್ಲ ಅಡಿಗೆ ಸಹ ಮಾಡ್ತೇನೆ ನಾನು. ನಾವು ಈಗ ಗ್ರಾಹಕರಾಗಿ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಕ್ಕ ಕೆಫೆಯಲ್ಲಿ? ಏನ್ ಸ್ಪೆಷಲ್ ವೆರೈಟಿಗಳನ್ನ? ವೆರೈಟಿ ಅದೇ ಚಿಕನ್ ಐಟಮ್ ಅಲ್ಲಿ, ಮತ್ತೆ ಬಿರಿಯಾನಿ, ಮತ್ತೆ ಎಗ್, ಮತ್ತೆ ಮಸಾಲೆ ದೋಸೆ, ಪ್ಲೈನ್ ದೋಸೆ, ಉತ್ತಪ್ಪ, ಪುಟ್ಟು, ರಾಗಿ ಮುದ್ದೆ ಎಲ್ಲ ಸಿಗ್ತದೆ. ಆರ್ಥಿಕವಾಗಿ ನೀವು ಸ್ವಾವಲಂಬಿ ಆಗಿದ್ದೀರಾ, ಈ ಬಗ್ಗೆ ನೀವೇನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಈ ಬಗ್ಗೆ ಅಂದ್ರೆ ಅದೇ ನನಗೆ ಕೆಲಸ ಕೊಟ್ಟಿದ್ದಕ್ಕೆ ನನಗೆ ತುಂಬಾ ಇದ್ದು. ಮತ್ತೆ ಅವರು ಶ್ರೀಲಂಕಾ ಅವರು, ಮಾಬಲಣ್ಣ ಅವರು, ನನ್ನ ಅಣ್ಣ ಅಕ್ಕ ಇದ್ದ ಹಾಗೆ ಅವರು ತುಂಬಾ ಒಳ್ಳೆಯವರು, ತುಂಬಾ ಇದು ಮಾಡ್ತಾರೆ ನನಗೆ. ಹಾಗಾಗಿ ನನಗೆ ತುಂಬಾ ಅಭಿಮಾನ ಅವರ ಮೇಲೆ. ಹಾಗಾಗಿ ಇಷ್ಟುವರೆಗೆ ನಾನು ಕಾದು ನಿಂತಿದ್ದೇನೆ. ನಮ್ ಜೊತೆಗೆ ಪ್ರೇರಣಾ ಸಂಜೀವಿನಿ ಸಂಘದ ಅಧ್ಯಕ್ಷೆಯಾಗಿರುವಂತಹ ವಿನುತಾ ರಜತ್ ಗೌಡ ಮ್ಯಾಮ್ ಇದ್ದಾರೆ. ಮ್ಯಾಮ್ ನಮಸ್ತೆ. ಮ್ಯಾಮ್, ಈ ಒಂದು ಅಕ್ಕ ಕೆಫೆ ಒಂದು ವಿಶೇಷವಾದಂತಹ ರೀತಿಯಲ್ಲಿ ಉಜಿರೆಯಲ್ಲಿ ಇವತ್ತು ಶುಭಾರಂಭಗೊಂಡಿದೆ. ಈ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇದರ ಮೇನ್ ಉಸ್ತುವಾರಿ ನೀವು ಅಂತ ನಾವು ಕೇಳ್ಪಟ್ಟಿದ್ದೀವಿ, ಏನ್ ಹೇಳಲಿಕ್ಕೆ ಇಷ್ಟ? ನನಗೆ ತುಂಬಾ ಖುಷಿ ಆಗ್ತಾ ಉಂಟು. 9 ವರ್ಷ ಆಯ್ತು ಈ ನಮ್ಮ ಪ್ರೇರಣಾ ಮಹಿಳಾ ಸಂಜೀವಿನಿ ಒಕ್ಕೂಟ ಪ್ರಾರಂಭ ಆಗಿ. ಇದರಲ್ಲಿ 52 ಸ್ವಸಹಾಯ ಗುಂಪುಗಳನ್ನು ಒಳಗೊಂಡಿದೆ. ಇದು ನಮ್ಮ ಈ ಪ್ರೇರಣಾ ಸಂಜೀವಿನಿ ಮಹಿಳಾ ಒಕ್ಕೂಟವು. ಸ್ತ್ರೀ ಶಕ್ತಿಗಳು ಕೂಡ ನಮ್ಮ ಸಂಜೀವಿನಿ ಮಹಿಳಾ ಇದರಲ್ಲೇ ಮರ್ಜಿ ಆಗಿದೆ. ಹೆಚ್ಚು ಕಡಿಮೆ ಒಂದು 800ರಿಂದ 1000 ಮಹಿಳಾ ಸದಸ್ಯರು ನಮ್ಮ ಸಂಜೀವಿನಿ ಒಕ್ಕೂಟದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬೇರೆ ಬೇರೆ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. CIF ಫಂಡಿನಿಂದ ಹಣವನ್ನು ತಕ್ಕೊಂಡು
ಬೇರೆ ಬೇರೆ ಚಟುವಟಿಕೆ ಅಂದರೆ ಜಾನುವಾರು ಸಾಕಣೆ, ಮಲ್ಲಿಗೆ ಕೃಷಿ ಅಥವಾ ಉಪ್ಪಿನಕಾಯಿ ಮಾಡುವಂಥದ್ದು, ಚಿಪ್ಸ್, ಹೀಗೆ ಏನು ಗೃಹ ಉತ್ಪನ್ನಗಳನ್ನು ತಯಾರು ಮಾಡ್ಲಿಕ್ಕೆ ಆಗ್ತದೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಒಂದು ವಿಶೇಷ ಯೋಜನೆ ಇದು ಅಕ್ಕ ಕೆಫೆ. ಕಳೆದ ವರ್ಷ ಇದು 2024ರಲ್ಲಿ ಪ್ರಪೋಸಲ್ ಕಳಿಸ್ಲಿಕ್ಕೆ ಬಂತು. ಪ್ರಪೋಸಲ್ ಕಳಿಸ್ಬೇಕು ಅಂತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೂ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಇಚ್ಛಾಶಕ್ತಿಯನ್ನು ತೋರಿಸಲಿಲ್ಲ. ನಮಗೆ ನಮ್ಮ ಜಿಲ್ಲಾ ಪಂಚಾಯತ್ನಿಂದ ಶಕುಂತಲಾ ಮೇಡಮ್ ಇರ್ಬೋದು, ಹರಿಪ್ರಸಾದ್ ಸರ್ ಇರ್ಬೋದು, ಪ್ರತಿಮಾ ಮೇಡಮ್ ಹಾಗೂ ನಮ್ಮ ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಗಳು, ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳು ಈ ಬಗ್ಗೆ ಗಮನಕ್ಕೆ ತರುವಾಗ ನಾವು ನಮ್ಮ ಒಂದು ಪ್ರಪೋಸಲ್ ಅನ್ನು ಕಳಿಸಿದ್ದೀವಿ. ಆ ನಂತರ ಅದೇ ಕುಟುಂಬ ಸಂಸ್ಥೆಯ ಇವರು ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಎಲ್ಲ ಮಾಡಿಕೊಂಡು ನಮಗೆ ಹೇಗೆ ವ್ಯಾಪಾರ ಆಗ್ತದೆ ಅನ್ನುವ ರೀತಿಯಲ್ಲಿ ನೋಡಿಕೊಂಡು ಹೋದ್ರು. ತದನಂತರ ನಮ್ಮ ಪ್ರೇರಣಾ ಮಹಿಳಾ ಸಂಜೀವಿನಿ ಒಕ್ಕೂಟದಲ್ಲಿ ಆದಿ ಪರಾಶಕ್ತಿ ಸ್ವಸಹಾಯ ಸಂಘವನ್ನು ನಾವು ಗುರುತಿಸಿಕೊಂಡೆವು. ಆದಿ ಪರಾಶಕ್ತಿ ಮಹಿಳಾ ಸ್ವಸಹಾಯ ಸಂಘದವರು ನಾವು ಮಾಡ್ತೇವೆ ಅಂತ ಮುಂದೆ ಬಂದದ್ರಿಂದ ಅದರಲ್ಲೂ ಕೂಡ ನಮ್ಮಲ್ಲಿ ಶೀಲಾವತಿ ಎಂಕೆ ಇವರು ಹಿಂದೆ ಒಕ್ಕೂಟದ ಅಧ್ಯಕ್ಷರಾಗಿದ್ರು. ಅಧ್ಯಕ್ಷರಾದ ಅನುಭವವೂ ಇದೆ ಅವರಿಗೆ. ಅವರು ಇದರ ಟ್ರೈನಿಂಗ್ ತಗೊಳ್ಳುವ ಮುಖಾಂತರ ನಾವು ಹೊಸದಾಗಿ, ನನಗೆ ತುಂಬಾ ಖುಷಿ ಆಗುದಂದ್ರೆ ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಬಾರಿಗೆ ನಮ್ಮ ಉಜಿರೆ ಗ್ರಾಮ ಪಂಚಾಯತ್ನ ಪ್ರೇರಣಾ ಮಹಿಳಾ ಸಂಜೀವಿನಿ ಒಕ್ಕೂಟ ಈ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಉಜಿರೆ ಪೇಟೆ ಅಂದ್ರೆ ಎಲ್ಲ ಆ ಕಡೆ ಈ ಕಡೆಯಿಂದ ಟೂರಿಸ್ಟ್ಗಳು ಬರುವಂತಹ ಒಂದು ಕೇಂದ್ರ ಸ್ಥಾನ ಇದು. ಹಾಗೆಯೇ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಬಂದು ಕೂಡ ಕಲಿತಾ ಇದ್ದಾರೆ. ವಿದ್ಯಾರ್ಥಿಗಳು ಕೂಡ ಇಲ್ಲಿ ಆಕರ್ಷಣೆಗೊಳ್ಳುವ ಹಾಗೆ ಹಾಗೂ ಟೂರಿಸ್ಟ್ಗಳು ಆಕರ್ಷಣೆಗೊಳ್ಳುವ ಹಾಗೆ ನಮ್ಮ ಸ್ಥಳೀಯ ಆಹಾರವನ್ನೇ ನಾವು ನೀಡಲಿಕ್ಕೆ ಇಷ್ಟಪಡ್ತೇವೆ. ನಾವು ನಿಜವಾಗಿಯೂ ಕೂಡ ಏನು ದೇಸಿತನ ಇದೆ, ಭಾರತೀಯ ಸಂಸ್ಕೃತಿಯ ಪರಂಪರೆಯ ಒಂದು ಅಡುಗೆ ಏನಿದೆ ಅದನ್ನು ನಾವು ನಮ್ಮ ಗ್ರಾಹಕರಿಗೆ ಉಣಬಡಿಸಲಿಕ್ಕೆ ಇಷ್ಟಪಡ್ತೇವೆ. ಈ ಮೂಲಕ ಸರಕಾರದಿಂದ ದೊರೆತ ಅನುದಾನವನ್ನು ಗ್ರಾಮೀಣಾಭಿವೃದ್ಧಿ ಯೋಜನೆಯ ಏನು ಗ್ರಾಮ ಪಂಚಾಯತ್ನ ಕನಸಿದೆಯಾ ಅದನ್ನು ನಮ್ಮ ಪ್ರೇರಣಾ ಮಹಿಳಾ ಸಂಜೀವಿನಿ ಒಕ್ಕೂಟದ ಮುಖಾಂತರ ನಾವು ಸಾಧಿಸಿ ತೋರಿಸಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಿದ್ದೇವೆ. ಹಾಗೂ ಇದಕ್ಕೆ ಸಹಕರಿಸಿದಂತೆ ಇದಕ್ಕೆ ನಾವು ಒಬ್ಬರೇ ಏನೂ ಆಗುದಿಲ್ಲ. ನಮ್ಮಲ್ಲಿ ನಿಕಟಪೂರ್ವವಾಗಿರುವಂತಹ ನಮ್ಮ ಪದಾಧಿಕಾರಿಗಳು ಇದ್ರು. ಆನಂತರ ಈಗ ಹೊಸತು ಬಂದಂತಹ ಪದಾಧಿಕಾರಿಗಳು, ನಮ್ಮ ಎಲ್ಲರ ಶ್ರಮ ಇದೆ, ಒಬ್ಬೊಬ್ಬರ ಶ್ರಮ ಅಂತಲ್ಲ. ಅವರ ಬೆನ್ನೆಲುಬಾಗಿ ನಾವು ಶೀಲಾ ಅವರ ತಂಡದ ಹಿಂದೆ ಬೆನ್ನೆಲುಬಾಗಿ ನಾವೆಲ್ಲರೂ ನಿಂತಿದ್ದೇವೆ. ಎಲ್ಲ ಸಾರ್ವಜನಿಕರ ಹಾಗೂ ಗ್ರಾಹಕರನ್ನು ನಾವು ಮತ್ತೊಮ್ಮೆ ನಮ್ಮ ಅಕ್ಕ ಕೆಫೆಗೆ ಬಂದು ನಮ್ಮ ಒಲವಿನ ಅಕ್ಕ ಕೆಫೆಯ ಊಟವನ್ನು ಸವಿಬೇಕು ಅಂತ ಹೇಳಿ ಮತ್ತು ನಮ್ಮ ಎಲ್ಲರನ್ನು ಸಹ ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಡ್ತಾ ಇದ್ದೀವಿ. ಇನ್ನ ಕಾರ್ಯನಿರ್ವಹಣಾಧಿಕಾರಿ ಅಲ್ವಾ ಭವಾನಿ ಶಂಕರ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈ ಒಂದು ಅಕ್ಕ ಕೆಫೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋದಾದ್ರೆ. ಅಕ್ಕ ಕೆಫೆ ಅನ್ನೋದು ಒಂದು ಯುನಿಕ್ ಕಾನ್ಸೆಪ್ಟ್. ಅಂದ್ರೆ ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಸಂಜೀವಿನಿ ಅನ್ನೋದು ಇದೆ. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮೂವ್ಮೆಂಟ್ ಅಂತ NRLM, ಅದನ್ನು ಕರ್ನಾಟಕದಲ್ಲಿ ಸಂಜೀವಿನಿ ಅಂತೇಳಿ ನಾವು ಕಾರ್ಯಗತಗೊಳಿಸ್ತಾ ಇದೆ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಅಂತ ಇದೆ, ಅದರ ಅಂಡರಲ್ಲಿ ಬರ್ತದೆ. ಬಟ್ ಪಂಚಾಯತ್ ರಾಜ್ ಇಲಾಖೆಯ ಮೂಲಕ ಅದು ಇಂಪ್ಲಿಮೆಂಟ್ ಆಗ್ತದೆ. ಸೊ ಅದು ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಇದೆ. ಅಂದ್ರೆ ತುಂಬಾ ಸ್ವಸಹಾಯ ಸಂಘಗಳನ್ನು ಸೇರಿಸಿ ಒಂದು ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಅಂತ ಮಾಡ್ತಾರೆ. ಅದರಲ್ಲಿ ಮಹಿಳೆಯರ ಕೌಶಲ್ಯ ಅಭಿವೃದ್ಧಿ ಇರ್ಬೋದು, ಉದ್ಯಮಶೀಲತೆಗೆ ಇರ್ಬೋದು, ಜೀವನೋಪಾಯಕ್ಕೆ ಇರ್ಬೋದು, ಬೇಕಾದ ತರಬೇತಿ ಇರ್ಬೋದು, ಲೋನ್ಗಳಿರ್ಬೋದು, ಸಹಾಯಧನ ಅದನ್ನು ಕೊಡ್ತಾರೆ. ಅದರಲ್ಲಿ ಬೇರೆ ಬೇರೆ ರೀತಿಯ, ಈಗ ಅಕ್ಕ ಕೆಫೆ ಇರ್ಬೋದು, ಇನ್ನು ಮುಂದಕ್ಕೊಂದು ಸೂಪರ್ ಮಾರ್ಕೆಟ್ ಮಾಡುವಂತ ಕೂಡ ಪ್ಲಾನ್ ಇದೆ ಉಜಿರೆಯಲ್ಲಿ. ಅದೇ ತರ ಈ ಚಿಕ್ಕ ಚಿಕ್ಕ ಹಳ್ಳಿ ಸಂತೆ ಅಂತೇಳಿ ಸಂತೆ ಮಾರುಕಟ್ಟೆಯಲ್ಲಿ ಹಿಂದೆ ಮಾರ್ಕೆಟಿಂಗ್ ಮಾಡ್ತಾ ಇದ್ರು. ಅದನ್ನು ಬಿಟ್ಟು ಈಗ ಒಂದು ಬ್ರ್ಯಾಂಡ್ ತರ ಒಂದು ಅಕ್ಕ ಕೆಫೆ ಅನ್ನುವ ಒಂದು ಬ್ರ್ಯಾಂಡ್ ಅಲ್ಲಿ ಇದನ್ನು ರಾಜ್ಯ ಮಟ್ಟದಲ್ಲಿ ಆರಂಭಿಸಿದ್ದಾರೆ. ಒಂದು ಬೇರೆ ಜಿಲ್ಲೆಗಳಲ್ಲಿ 2-3 ಕಡೆ, ಯಾದಗಿರಿ, ಬೆಳಗಾವಿ ಅಲ್ಲೆಲ್ಲ ಆರಂಭ ಆಗಿದೆ. ಇಲ್ಲಿ ಕೂಡ ಆರಂಭ ಆಗ್ಬೇಕಂತ ಉಜಿರೆಯಲ್ಲಿ ತಂಡ ಚೆನ್ನಾಗಿ ಕಾರ್ಯನಿರ್ವಹಿಸಿದೆ. ಗ್ರಾಮ ಪಂಚಾಯತ್ ಆಡಳಿತ ಇರ್ಬೋದು, ನಮ್ಮ ಈ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಇರ್ಬೋದು, ಮತ್ತೆ ಇವರ ಇದೇನು ಆದಿ ಪರಾಶಕ್ತಿ ಸ್ವಸಹಾಯ ಸಂಘ ಇದೆ, ಅವ್ರ ಹಿಂದೆ ಕೂಡ ಇಲ್ಲಿ ಇದನ್ನು ನಡೆಸ್ತಾ ಇದ್ರು. ಯಾವುದು ಈ ಒಂದು ಕ್ಯಾಂಟೀನ್ ನಡೆಸ್ತಾ ಇದ್ರು. ಅದನ್ನ ಈಗ ಒಂದು ಬ್ರಾಂಡೆಡ್ ಆಗಿ ನಡೆಸುವಂಥದ್ದು. ಮತ್ತೆ ಇದು ತುಂಬಾ ಬ್ಯುಸಿ ಇರುವ ನಮ್ಮ ಯಾವುದು ಬೆಳ್ತಂಗಡಿ ಮೂಡಿಗೆರೆ ಹೈವೇ ಪಕ್ಕದಲ್ಲಿ ಇರೋದ್ರಿಂದ
ಇಲ್ಲಿ ಇದು ಎಲ್ಲ ರೀತಿಯಲ್ಲೂ ಸಕ್ಸಸ್ಫುಲ್ ಆಗೋ ಚಾನ್ಸ್ ಇದೆ ಮತ್ತು ಆಗ್ತದೆ. ಈ ಟೀಮ್ ಕೂಡ ಚೆನ್ನಾಗಿದೆ. ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು ಹರಿಪ್ರಸಾದ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸರ್, ಈ ಒಂದು ಅಕ್ಕ ಕೆಫೆ ಅನ್ನುವಂಥದ್ದು ಒಂದು ರಾಜ್ಯ ಸರ್ಕಾರದ ಒಂದು ಯೋಜನೆ ಅಂತ ಕೇಳ್ಪಟ್ವಿ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಮಗೆ ಕೊಡ್ಬೋದಾ? ದೀನ್ ದಯಾಳ್ ಅಂತ್ಯೋದಯ ಯೋಜನಾ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಇದು ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯದ ಒಂದು ಕಾರ್ಯಕ್ರಮ. ಅದರ ಜೊತೆಗೆ ಕರ್ನಾಟಕ ಸರ್ಕಾರದಲ್ಲಿ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಕಾರ್ಯಕ್ರಮ. ಇದರಲ್ಲಿ ಗ್ರಾಮೀಣ ಮಹಿಳೆಯರ ಜೀವನೋಪಾಯವನ್ನು ಸುಧಾರಿಸಲಿಕ್ಕೋಸ್ಕರ ಬಹಳಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸರ್ಕಾರ ಅನುಷ್ಠಾನ ಮಾಡ್ತಾ ಇದೆ. ಅದರ ಒಂದು ಭಾಗವಾಗಿ ಅಕ್ಕ ಕೆಫೆ ಅನ್ನುವಂಥ ಕಾರ್ಯಕ್ರಮವನ್ನು ಲಾಂಚ್ ಮಾಡಿದೆ. ಬಜೆಟ್ ಘೋಷಣೆ ಆಗಿದೆ 2024ರ ಬಜೆಟಲ್ಲಿ. ಸೊ ಅದರ ಮುಖಾಂತರ ಎಲ್ಲ ಜಿಲ್ಲೆಗಳಲ್ಲೂ ಒಂದೇ ಬ್ರ್ಯಾಂಡ್ನಲ್ಲಿ ಅಕ್ಕ ಅನ್ನುವಂಥ ಬ್ರ್ಯಾಂಡಲ್ಲಿ ಯಾರು ಹೋಟೆಲ್ಗಳನ್ನು ನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಒಂದು ಬ್ರ್ಯಾಂಡಿಂಗ್ ಮಾಡುವಂಥ ಒಂದು ಕಾರ್ಯಕ್ರಮ ನಡೀತಾ ಇರೋದು ಅಕ್ಕ. ಇದ್ರ ಮುಖಾಂತರ ಅವರಿಗೆ ಗ್ರೌಂಡಿಂದ ಪ್ರಾರಂಭವಾಗಿ ಬೇರೆ ಬೇರೆ ಇದರ ಬ್ರ್ಯಾಂಡಿಂಗನ್ನು ಮಾಡುವಂಥದ್ದು, ಹೋಟೆಲ್ ಸ್ಟ್ರಕ್ಚರನ್ನು ತರುವಂಥದ್ದು, ಅಲ್ಲಿರುವಂಥ ಮಹಿಳೆಯರಿಗೆ ತರಬೇತಿಯನ್ನು ಕೊಡುವಂಥದ್ದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅವ್ರ ಕಡೆಯಿಂದ ಟ್ರೈನಿಂಗನ್ನು ಕೊಡುವಂಥದ್ದು, ಒಂದು ಪ್ರೊಫೆಷನಲ್ ರೀತಿಯಲ್ಲಿ ಒಂದು ಹೋಟೆಲನ್ನು ಹೇಗೆ ರನ್ ಮಾಡಬೇಕು ಅನ್ನೋದು ಪೂರ್ಣ ಪರಿಕಲ್ಪನೆಯನ್ನು ಅವರಿಗೆ ಕೊಡುವಂಥದ್ದು. ತನ್ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಯಾರು ಮಹಿಳೆಯರಿದ್ದಾರೆ ಅವರಿಗೆ ಹೋಟೆಲ್ ಉದ್ಯಮವನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು, ಅದಕ್ಕೆ ಸರ್ಕಾರ ಏನು ಬೆನಿಫಿಟನ್ನು ಕೊಡ್ತದೆ, ಇದೆಲ್ಲವೂ ಅಕ್ಕ ಕೆಫೆಯ ಒಂದು ಮೂಲ. ನೀವು ನೋಡಿರ್ಬೋದು, ಒಂದು ಅಕ್ಕ ಕೆಫೆಯ ಅದೇ ಲೋಗೋ ಕಂಟಿನ್ಯೂ ಆಗ್ತದೆ. ಇದನ್ನು ಕುಡುಂಬಶ್ರೀ ಅನ್ನೋಂಥ ಸಂಸ್ಥೆ ರಾಷ್ಟ್ರೀಯ NRO ಆಗಿ ಇರ್ತದೆ. ಅವರು ನಮಗೆ ಸಪೋರ್ಟನ್ನು ಮಾಡ್ತಾರೆ, ಫಿಸಿಬಿಲಿಟಿ ಸರ್ವೆಯನ್ನು ಮಾಡ್ತಾರೆ. ಸರ್ಕಾರ ಅದರ ಬೇಸ್ ಮೇಲೆ ಅನುದಾನವನ್ನು ರಿಲೀಸ್ ಮಾಡ್ತದೆ. ಬಾಕಿ ಎಲ್ಲ ಇನ್ಫ್ರಾವನ್ನು ನಾವು ಡೆವಲಪ್ ಮಾಡ್ತೇವೆ. ಟೇಬಲ್ ಚೇರ್ಸ್ ಇರ್ಬೋದು, ಹೊರಗಡೆ ಬ್ರ್ಯಾಂಡಿಂಗ್ ಇರ್ಬೋದು, ಅದೆಲ್ಲ. ಅದಾದಮೇಲೆ ಅದಕ್ಕೆ ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿದ್ದಾರೆ. ಎಷ್ಟೆಷ್ಟು ಪ್ರತಿದಿನದ ಆದಾಯ ಆಗ್ತಾ ಇದೆ ಅದನ್ನೆಲ್ಲ ಆ ಸಾಫ್ಟ್ವೇರಲ್ಲಿ ಕ್ಯಾಪ್ಚರ್ ಮಾಡಿ ಅದನ್ನ ರಾಜ್ಯ ಮಟ್ಟದಿಂದ ಅದನ್ನ ಮಾನಿಟರ್ ಮಾಡ್ಲಿಕ್ಕೆ ಆಗ್ತದೆ. A ಮತ್ತು B ಶ್ರೇಣಿಯವರಿಗೆ ಅದನ್ನ ತರಬೇತಿಯನ್ನು ಕೊಡ್ತಾರೆ. C ಶ್ರೇಣಿ ಅಂತೇಳಿ ಮಾಡ್ತಾರೆ. ಯಾರು ತುಂಬಾ ವೀಕ್ ಇರ್ತಾರೆ ಅಂಥವ್ರು ಮತ್ತೆ ಮಾನಿಟರ್ ಮಾಡಬೇಕು. ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಕಮಿಟಿಗಳಿವೆ, ಅವ್ರು ಅದನ್ನ ಮಾನಿಟರ್ ಮಾಡಬೇಕು. ಸೊ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗಾಗಲೇ ಸ್ಟಾರ್ಟ್ ಆಗಿದೆ. ದಕ್ಷಿಣ ಕನ್ನಡದಲ್ಲಿ ಉಜಿರೆಯಲ್ಲಿ ಪ್ರಥಮವಾಗಿ ಪ್ರೇರಣಾ ಸಂಜೀವಿನಿ ಅಡಿಯಲ್ಲಿ ಆದಿಪರಾಶಕ್ತಿ ಅನ್ನುವಂಥ ಸ್ವಸಹಾಯ ಸಂಘ ಪ್ರಾರಂಭ ಮಾಡಿದೆ. ಸೊ ಇದು ಇವತ್ತಿನ ಕಾರ್ಯಕ್ರಮ ಮಾಡಿದೆ. ಎಸ್, ಅಮ್ಮ ಮಾಡಿದಂತಹ ಅಡುಗೆಯನ್ನ ಸವಿಬೇಕು, ಮನೆ ಊಟವನ್ನ ಸವಿಬೇಕು ಅಂತ ಹೇಳಿದ್ರೆ ಉಜಿರೆಯಲ್ಲಿ ಇಂದು ಅಕ್ಕ ಕೆಫೆ ಓಪನ್ ಆಗಿದೆ. ನೀವು ಕೂಡ ಬಂದು ಇಲ್ಲಿ ಟೇಸ್ಟ್ ಮಾಡಬಹುದು. ಕ್ಯಾಮ್ರಾ ಪರ್ಸನ್ ನಿರಂಜನ್ ಜೊತೆಗೆ ತೇಜಸ್ವಿನಿ ಕೋಟ್ಯಾ, U+ TV. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ.